ಕಾಂಗ್ರೆಸ್ನ ಭದ್ರಕೋಟೆಯ ಮೇಲೆ ಎಸ್ಡಿಪಿಐ ಕಣ್ಣು, ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಮೇಲೆ ಎಸ್ಡಿಪಿಐ ಲಗ್ಗೆ, ಮುಸ್ಲಿಂ ಮತ ಬ್ಯಾಂಕ್ ನಲ್ಲಿ ಶುರುವಾಯ್ತಾ ಮಹಾಬಿರುಕು, ಕೈ ಪಕ್ಷಕ್ಕೆ ಮಗ್ಗಲು ಮುಳ್ಳಾಯ್ತಾ ಎಸ್ಡಿಪಿಐ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕಾಂಗ್ರೆಸ್ನ ಭದ್ರಕೋಟೆ ಎಂದೇ ಪರಿಗಣಿಸಲ್ಪಟ್ಟಿದ್ದಂತಹ ಅಲ್ಪಸಂಖ್ಯಾತ ಮತ ಬ್ಯಾಂಕ್ನಲ್ಲಿ ಈಗ ಮಹಾಬಿರುಕು ಕಾಣಿಸಿಕೊಳ್ಳತೊಡಗಿದೆ. ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಇತ್ತೀಚಿನ ಉಪಚುನಾವಣೆಗಳ ಫಲಿತಾಂಶವನ್ನು ಗಮನಿಸ್ತಾ ಇದ್ರೆ ಎಸ್ಡಿಪಿಐ ಅಂದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇವಲ ಒಂದು ಸಣ್ಣ ರಾಜಕೀಯ ಗುಂಪಾಗಿ ಉಳಿಯದೆ ಕಾಂಗ್ರೆಸ್ ಪಕ್ಷಕ್ಕೆ ಮಗ್ಗಲು ಮುಳ್ಳಾಗಿ ಪರಿಣಮಿಸ್ತಾ ಇದೆ. ಅತೃಪ್ತ ನಾಯಕರು ಮತ್ತು ಬಂಡಾಯವೇ ಆಧಾರವಾಗಿ ಎಸ್ಡಿಪಿಐ ರಾಜ್ಯದಲ್ಲಿ ತನ್ನ ನೆಲೆಯನ್ನ ವಿಸ್ತರಿಸಿಕೊಳ್ಳುತ್ತಿರುವುದು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಹೌದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಪಾಳೆಯದಲ್ಲಿ ತೆರೆಮರೆಯ ಭಿನ್ನಮತಕ್ಕೆ ಕಾರಣವಾಗಿದೆ. ಕ್ಷೇತ್ರದಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೋಡ್ಲಿಪೇಟೆ ಪಡೆದಂತಹ 18,975 ಮತಗಳು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾಗಿ ವಿಭಜಿಸಿವೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ದಿವಂಗತ ಶಾಮನೂರ್ ಶಿವಶಂಕರಪ್ಪ ಅವರ ಕುಟುಂಬದ ವಿರುದ್ಧ ಅಲ್ಪಸಂಖ್ಯಾತ ಸಮುದಾಯದ ದೊಡ್ಡ ಸಂಖ್ಯೆಯ ಮತಗಳು ಎಸ್ಡಿಪಿಐ ಪರವಾಗಿ ಚಲಾವಣೆಯಾಗಿರುವುದು ಅಲ್ಪಸಂಖ್ಯಾತರು ಪರ್ಯಾಯ ನಾಯಕತ್ವವನ್ನ ಹುಡುಕುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ನೀಡಿದ್ದನ್ನ ವಿರೋಧಿಸಿದ ಸಮುದಾಯದ ಮತಗಳು ಚದುರಿ ಹೋಗಿದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ತುಂಬಾ ನಿರಾಶಾದಾಯಕವಾಗಿ ಅಲ್ಲಿ ಆಗಿರುವಂತಹದ್ದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ಡಿಪಿಐ ಪ್ರದರ್ಶನ ಆಕಸ್ಮಿಕವಲ್ಲ. ಈ ಹಿಂದಿನ ಚುನಾವಣೆಗಳಿಂದಲೂ ಹಂತ ಹಂತವಾಗಿ ಮತಗಳನ್ನ ಪಡೆದುಕೊಳ್ಳುತ್ತಿರುವುದು ಹೆಚ್ಚಳವಾಗ್ತಾ ಇದೆ. 16 ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದು 7 ಕ್ಷೇತ್ರದಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಅಬ್ದುಲ್ ಮಜೀದ್ 41,037 ಮತಗಳನ್ನ ಪಡೆದಿದ್ರು. ಇದು ವಿಜೇತ ಕಾಂಗ್ರೆಸ್ ಅಭ್ಯರ್ಥಿ ತನ್ವೀರ್ ಸೇಠ್ ಪಡೆದ ಒಟ್ಟು ಮತಗಳ ಶೇಕಡ 50ರಷ್ಟು ಭಾಗವಾಗಿದೆ. ಮಂಗಳೂರು, ಬಂಟ್ವಾಳ, ಪುಲಿಕೇಶಿನಗರ, ಮೂಡುಬಿದ್ರೆ, ತೇರದಾಳ, ಸರ್ವಜ್ಞನಗರ, ಪುತ್ತೂರು, ಚಿತ್ರದುರ್ಗ ಮತ್ತು ಬೆಳಗಾವಿಯಂತಹ ಕಡೆಗಳಲ್ಲಿ ಎಸ್ಡಿಪಿಐ ಗಮನಾರ್ಹ ಪ್ರಮಾಣದ ಮತಗಳನ್ನ ಸೆಳೆಯುವಲ್ಲಿ ಯಶಸ್ವಿಯಾಗ್ತಾ ಇದೆ. ಈ ಮತಗಳು ಬಹುತೇಕ ಕಾಂಗ್ರೆಸ್ನ ಮತ ಬ್ಯಾಂಕ್ನಿಂದಲೇ ಬಂದಿದೆ ಎಂದು ಹೇಳಲಾಗ್ತಾ ಇದೆ. ಬಂಡಾಯವೇ ಎಸ್ಡಿಪಿಐಗೆ ಬಂಡವಾಳ. ಎಸ್, ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತರಾದ ಅಥವಾ ಟಿಕೆಟ್ ವಂಚಿತರಾದ ನಾಯಕರಿಗೆ ಎಸ್ಡಿಪಿಐ ಈಗ ಆಶ್ರಯ ತಾಣವಾಗ್ತಾ ಇದೆ. ಕಾಂಗ್ರೆಸ್ನಿಂದ ಟಿಕೆಟ್ ತಪ್ಪಿದ ಪ್ರಬಲ ಆಕಾಂಕ್ಷಿಗಳು ಎಸ್ಡಿಪಿಐ ಕಡೆಗೆ ಮುಖ ಮಾಡುತ್ತಿದ್ದಾರೆ. ದಾವಣಗೆರೆಯ ಉದಾಹರಣೆಯನ್ನು ತೆಗೆದುಕೊಂಡರೆ ಅಲ್ಲಿನ ಅತೃಪ್ತ ಅಲ್ಪಸಂಖ್ಯಾತ ಮತ್ತು ಪರಿಶಿಷ್ಟ ಸಮುದಾಯದ ನಾಯಕರು ಎಸ್ಡಿಪಿಐ ಬೆಂಬಲಕ್ಕೆ ನಿಂತಿದ್ದು ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ನೀಡಿದೆ. ಕಾಂಗ್ರೆಸ್ನ ಒಳಗಿನ ಈ ಅತೃಪ್ತಿಯೇ ಎಸ್ಡಿಪಿಐ ಶಕ್ತಿಯಾಗಿ ರೂಪಾಂತರಗೊಳ್ತಾ ಇದೆ ಅಂತೇಳಿ ಈಗಾಗಲೇ ಒಂದಷ್ಟು ಚರ್ಚೆ ಕೂಡ ಆಗ್ತಿರುವಂತಹದ್ದು. ಎಸ್ಡಿಪಿಐ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದಂತಹ ಪಕ್ಷವಾಗ್ತಾ ಇಲ್ಲ. ದೇಶದ 16 ರಾಜ್ಯಗಳಲ್ಲಿ ಇದು ತನ್ನ ಅಸ್ತಿತ್ವವನ್ನು ಹೊಂದಿದೆ. ಪಶ್ಚಿಮ ಬಂಗಾಳದ ನಂತರ ದಕ್ಷಿಣದ ರಾಜ್ಯಗಳಾದ ಕೇರಳ, ಕರ್ನಾಟಕ, ಗೋವಾ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 30 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ ಈ ಪಕ್ಷ ಕೇರಳದ ಪಾಲಿಕೆ ಚುನಾವಣೆಯಲ್ಲಿ 32 ಸ್ಥಾನಗಳನ್ನ ಗೆಲ್ಲುವ ಮೂಲಕ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿದೆ. ಮುಂಬರುವಂತಹ ಚುನಾವಣೆಗಳ ಮೇಲೆ ದೊಡ್ಡ ಪರಿಣಾಮ. ಮುಂದಿನ ದಿನಗಳಲ್ಲಿ ನಡೆಯಲಿರುವ ಜಿಬಿಎ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಎಸ್ಡಿಪಿಐ ಭೀತಿ ಎದುರಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಮತಗಳು ಒಂದು ಕಡೆ ಧ್ರುವೀಕರಣಗೊಂಡರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಮತಗಳನ್ನ ಎಸ್ಡಿಪಿಐ ಕಸಿದುಕೊಂಡರೆ ಕಾಂಗ್ರೆಸ್ ಸೋಲಿಗೆ ಇದು ನೇರ ಕಾರಣವಾಗಲಿದೆ ಎಂದು ಮುಂದಿನ ದಿನಗಳಲ್ಲಿ ನಡೆಯಲಿರುವ ಜಿಬಿಎ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಎಸ್ಡಿಪಿಐ ಭೀತಿ ಎದುರಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಮತಗಳು ಒಂದು ಕಡೆ ಧ್ರುವೀಕರಣಗೊಂಡರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಮತಗಳನ್ನ ಎಸ್ಡಿಪಿಐ ಕಸಿದುಕೊಂಡರೆ ಕಾಂಗ್ರೆಸ್ ಸೋಲಿಗೆ ಇದು ನೇರ ಕಾರಣವಾಗಲಿದೆ. ಕೇವಲ ಅಲ್ಪಸಂಖ್ಯಾತರಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಆಕಾಂಕ್ಷಿಗಳು
ಎಸ್ಟಿಪಿ ಟಿಕೆಟ್ಗೆ ಮೊರೆ ಹೋಗುತ್ತಿರುವುದು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯದ ಮಂತ್ರಕ್ಕೆ ಸವಾಲೊಡ್ಡಿದೆ. ವಿಧಾನಸಭಾ ಚುನಾವಣೆಗಿಂತ ಸ್ಥಳೀಯ ಚುನಾವಣೆಗಳಲ್ಲಿ ವೈಯಕ್ತಿಕ ಪ್ರಭಾವ ಹೆಚ್ಚಿರುತ್ತದೆ. ಕಾಂಗ್ರೆಸ್ನಿಂದ ಬೇಸತ್ತ ಸ್ಥಳೀಯ ನಾಯಕರು ಎಸ್ಟಿಪಿ ಚಿಹ್ನೆಯಡಿ ಸ್ಪರ್ಧಿಸಿದರೆ ವಾರ್ಡ್ ಮಟ್ಟದಲ್ಲಿ ಕಾಂಗ್ರೆಸ್ ತನ್ನ ಹಿಡಿತ ಕಳೆದುಕೊಳ್ಳಬಹುದು. ಒಂದು ವೇಳೆ ಎಸ್ಟಿಪಿ ಸ್ಥಳೀಯ ಸಂಸ್ಥೆಗಳಲ್ಲಿ ನಿರ್ಣಾಯಕ ಸ್ಥಾನಗಳನ್ನು ಗೆದ್ದರೆ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಈ ಪಕ್ಷದ ಬೆಂಬಲ ಕೋರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಬಹುದು. ಇದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಲಿದೆ. ಎಸ್ಟಿಪಿಐ ತಂತ್ರ. ಕಾಂಗ್ರೆಸ್ ಪಕ್ಷವು ಯಾವಾಗಲೂ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಮಂತ್ರವನ್ನ ಜಪಿಸುತ್ತಿದೆ. ಆದರೆ ಎಸ್ಟಿಪಿಐ ಕೇವಲ ಅಲ್ಪಸಂಖ್ಯಾತರಿಗೆ ಸೀಮಿತವಾಗದೆ ದಲಿತ ಮತ್ತು ಹಿಂದುಳಿದ ವರ್ಗದ ಆಕಾಂಕ್ಷಿಗಳಿಗೂ ಟಿಕೆಟ್ ನೀಡ್ತಾ ಇದ್ದಾರೆ. ದಲಿತ ನಾಯಕರು ಮತ್ತು ಎಸ್ಟಿಪಿಐ ನಡುವಿನ ಹೊಂದಾಣಿಕೆಯು ಗ್ರಾಮೀಣ ಭಾಗಗಳಲ್ಲಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ದಲಿತ ಮತಗಳನ್ನ ಸೀಳುವಂತಹ ಒಂದು ಸಾಧ್ಯತೆ ಇದೆ. ಇದು ಸಿದ್ದರಾಮಯ್ಯನವರ ಅಹಿಂದ ಸಿದ್ಧಾಂತಕ್ಕೆ ದೊಡ್ಡ ಸವಾಲಾಗಿದೆ. ಎಸ್ಟಿಪಿಐ ಪ್ರಬಲವಾದಷ್ಟು ಕಾಂಗ್ರೆಸ್ಗೆ ನಷ್ಟ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವ ಈ ಸಂದರ್ಭದಲ್ಲಿ ಹಿಂದೂ ಮತಗಳು ಒಂದು ಕಡೆ ಧ್ರುವೀಕರಣಗೊಳ್ಳುತ್ತಿವೆ. ಇಂತಹ ಸಮಯದಲ್ಲಿ ಕಾಂಗ್ರೆಸ್ ಬೆನ್ನೆಲುಬಾಗಿರುವ ಮುಸ್ಲಿಂ ಮತ್ತು ದಲಿತ ಮತಗಳು ಎಸ್ಟಿಪಿಐ ಪಾಲಾದರೆ ಗೆಲುವಿನ ಸಮೀಕರಣವು ಬದಲಾಗುತ್ತದೆ. ಅನೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕೇವಲ 2,000ರಿಂದ 5,000 ಮತಗಳ ಅಂತರದಿಂದ ಸೋಲುತ್ತಿದ್ದಾರೆ. ಅಂತಹ ಕಡೆಗಳಲ್ಲಿ ಎಸ್ಟಿಪಿಐ 10,000 ಮತಗಳನ್ನು ಪಡೆದರೆ ಅದು ಪರೋಕ್ಷವಾಗಿ ಬಿಜೆಪಿಯ ಗೆಲುವಿಗೆ ಹಾದಿ ಮಾಡಿಕೊಡುತ್ತದೆ. ಹೀಗಂತ ರಾಜಕೀಯ ವಿಶ್ಲೇಷಕರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ರಾಜಕೀಯ ತಿರುವು. ಈಗಾಗಲೇ ಎಸ್ಟಿಪಿಐ ರಾಜ್ಯ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಿಂದ ತಳಮಟ್ಟದಲ್ಲಿ ಸಂಘಟನೆ ನಡೆಸುತ್ತಿದ್ದು, ಈ ಬಾರಿಯ ಚುನಾವಣಾ ಫಲಿತಾಂಶಗಳು ಹೊಸ ರಾಜಕೀಯ ತಿರುವಿಗೆ ನಾಂದಿ ಹಾಡಲಿವೆ. ದಾವಣಗೆರೆಯಲ್ಲಿ ಮತದಾರರು ನಿರೀಕ್ಷೆಗೂ ಮೀರಿ ಬೆಂಬಲ ನೀಡಿದ್ದಾರೆ. ಇದು ಕೇವಲ ಒಂದು ಚುನಾವಣೆಯ ಫಲಿತಾಂಶವಲ್ಲ, ಬದಲಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗಲಿರುವಂತಹ ಒಂದು ದೊಡ್ಡ ಬದಲಾವಣೆಯ ದಾರಿಯಾಗುತ್ತೆ ಅಂತ ಈಗಾಗಲೇ ಕೆಲವು ಎಸ್ಟಿಪಿಐ ನಾಯಕರು ಕೂಡ ಹೇಳಿಕೊಂಡಿರುವಂತಹದ್ದು. ಕಾಂಗ್ರೆಸ್ ಪಕ್ಷವು ದಶಕಗಳಿಂದ ಶೋಷಿತ ಸಮುದಾಯಗಳನ್ನು ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಂಡಿದೆ ಹೊರತು ಅವರಿಗೆ ನ್ಯಾಯ ಒದಗಿಸಿಲ್ಲ. ಪರಿಣಾಮವಾಗಿ ಇದು ಶೋಷಿತ ಸಮುದಾಯಗಳು ಕಾಂಗ್ರೆಸ್ ಮೇಲಿನ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿವೆ. ಮುಂದಿನ ದಿನದಲ್ಲಿ ಅಹಿಂದ ವರ್ಗದ ಮತಗಳು ದೊಡ್ಡ ಪ್ರಮಾಣದಲ್ಲಿ ಎಸ್ಟಿಪಿಐ ಕಡೆಗೆ ಮುಂದಿನ ದಿನಗಳಲ್ಲಿ ಅಹಿಂದ ವರ್ಗದ ಮತಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಎಸ್ಟಿಪಿಐ ಕಡೆಗೆ ವಾಲಲಿದೆ. ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡುವ ಎಸ್ಟಿಪಿಐ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಲಿಷ್ಠ ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮಲಿದೆ ಅಂತ ಹೇಳಿ ಒಂದಷ್ಟು ಎಸ್ಟಿಪಿಐ ನಾಯಕರು ಈಗ ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತಹದ್ದು. ವೀಕ್ಷಕರೇ, ಇಷ್ಟೇ ಹೇಳೋದು ಅಂದ್ರೆ ಕಂಪ್ಲೀಟ್ ಆಗಿ ಎಸ್ಟಿಪಿಐ ಪಕ್ಷ ಇಡೀ ರಾಜ್ಯದಲ್ಲಿ ತನ್ನ ಹಿಡಿತವನ್ನ ಸಾಧಿಸ್ತಾ ಇರುವಂತಹದ್ದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಳ್ಳಾಗ್ತಿರುವಂತಹದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಅಲ್ಪಸಂಖ್ಯಾತರ ಮತಗಳನ್ನ ಅವರು ಯಾವಾಗಲೂ ಕೂಡ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಕೇವಲ ಮತ ಬ್ಯಾಂಕ್ಗಳಿಗೆ ಮಾತ್ರ, ಅಂದ್ರೆ ಓಟಿಗೋಸ್ಕರ ಮಾತ್ರ ಅವರು ಅಲ್ಪಸಂಖ್ಯಾತರ ಮತಗಳನ್ನ ಓಲೈಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಅವರ ಒಂದು ಏನು ಕಷ್ಟದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಅವರಿಗೆ ಸಹಾಯ ಮಾಡ್ತಿಲ್ಲ ಅನ್ನೋದು ಎಸ್ಟಿಪಿಐ ಅವರ ವಾದವಾಗಿರುವಂತದ್ದು. ಸೊ ಹಾಗಾಗಿ ಈಗ ಎಸ್ಟಿಪಿಐ ಇಡೀ ರಾಜ್ಯದಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳೀತಾ ಇದೆ ಅಂತೇಳಿ ಈಗಾಗಲೇ ಎಸ್ಟಿಪಿಐ ಮುಖ್ಯಸ್ಥರು ಕೂಡ ಹೇಳ್ಕೊಂಡಿರುವಂಥದ್ದು. ಅಂದ್ರೆ ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಮುಳ್ಳಾಗುತ್ತೆ ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಗಳಲ್ಲಿ ಅನ್ನೋದು ಈ ಒಂದು ಸ್ಟೋರಿಯ ತಾತ್ಪರ್ಯ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.